ಇವತ್ತಿನ ದಿವಸ ಕರ್ನಾಟಕದ ಹಿರಿಗೌಡರು ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮನವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89ವರೆಗೂ ಎಲ್ಲರಿಗೂ ಆ 9 ಘಟ್ಟ ಬಂದ ತಕ್ಷಣ ಯಾರಿಗೂ 9 ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ. ಆ ಪಾರು ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜರು 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ ಅವರು 89. ಈ 9 ಅನ್ನೋ ಗಂಡಾಂತರ ಸಮಯಕ್ಕೆ ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮವರು. ಇವತ್ತಿನ ದಿವಸ ಕರ್ನಾಟಕದ ಹಿರಿಗೌಡರು ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ ಹೆಚ್ಚು ಕಮ್ಮಿ. ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮನವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89ವರೆಗೂ ಎಲ್ಲರಿಗೂ ಆ 9 ಘಟ್ಟ ಬಂದ ತಕ್ಷಣ ಯಾರಿಗೂ 9 ಗಂಡಿಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ. ಆ ಪಾರು ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜರು 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ ಅವರು 89. ಈ 9 ಅನ್ನೋ ಗಂಡಾಂತರ ಸಮಯಕ್ಕೆ ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮವರು.